ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಒಂದು BSE ಅಲ್ಲಿ ಇರುವಂತ ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನ ಸೆಗ್ಮೆಂಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬಹುದು ಅದರ ಒಂದು ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ಸದ್ಯದ ಒಂದು ಸಿಚುವೇಶನ್ಸ್ ಅಲ್ಲಿ 90 to 98% ಆಫ್ ದಿ ಮಾರ್ಕೆಟ್ ಶೇರ್, ಎಸ್ಪೆಷಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರುವಂತ ಒಂದು ಲೀಡರ್ ಯಾರು ಅಂದ್ರೆ ಅದು NSE. ಸೊ ಹೇಳ್ಬೇಕಂದ್ರೆ BSE ಸಹ ಸುಮಾರು ಒಂದು 2000 ಇಸ್ವಿಯಲ್ಲಿ ಅಥವಾ 2000 ಇಸ್ವಿಯಲ್ಲಿ ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನ ಒಂದು ಅಂತ ಹೇಳಿದ್ರೆ ಒಂದು ಇಂಟ್ರೊಡ್ಯೂಸ್ ಮಾಡಿತ್ತು ಅಂತ ಹೇಳೋದು. ಬಟ್ ಬಿಕಾಸ್ ಆಫ್ XYZ ರೀಸನ್, ಏನೇನೋ ರೀಸನ್ ಇಂದ ಅವರು ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು. ಅದಾದ್ಮೇಲೆ ಅದೇ ರೀತಿ ಕಂಟಿನ್ಯೂ ಆಯ್ತು. NSE ಅವರು ಹಂಗೆ ಕಂಟಿನ್ಯೂ ಮಾಡಿ ಈಗ ಮಾರ್ಕೆಟ್ ಲೀಡರ್ ಆಗಿದ್ದಾರೆ. ಸೊ ಈಗ ಸುಮಾರು ವರ್ಷ ಆದ್ಮೇಲೆ BSE ಗೆ ಒಂದು ರಿಯಲೈಸ್ ಆಗಿದೆ ಏನಂತ, ಈ ಒಂದು ಎಸ್ಪೆಷಲಿ ಈ ಒಂದು ಲಾಕ್ಡೌನ್ ಆದ್ಮೇಲೆ ಏನಂತ ಹೇಳಿದ್ರೆ ಈ ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಗೆ ಸೆಗ್ಮೆಂಟ್ ಗೆ ಒಂದು ಫ್ಯೂಚರ್ ಇದೆ, ಅದಕ್ಕೋಸ್ಕರ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಈಗ ಒಂದು ಡಿಸಿಷನ್ ತಗೊಂಡು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹೇಳ್ಬೇಕಂದ್ರೆ ಇದು ಮೇ ಮಂತ್ ಅಲ್ಲಿ ಒಂದು ನೋಟಿಫಿಕೇಶನ್ ಸಹ ಬಂದಿತ್ತು. ನಾನು ಇಮಿಡಿಯೇಟ್ ಮಾಡಕ್ ಹೋಗಿಲ್ಲ, ಯಾಕಂತಂದ್ರೆ ಆ ಹಿಂದೆ ಈ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿ ಫೇಲ್ ಆಗಿತ್ತು BSE ಅವರು. ಸೊ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ರೀತಿ ಒಂದು ವಾಲ್ಯೂಮ್ಸ್ ಬರುತ್ತೆ ಆ ಒಂದು ಸೆಗ್ಮೆಂಟ್ ಅಂತ ನೋಡ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಒಂದು ಡಿಸಿಷನ್ ಮಾಡಿ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸದ್ಯದ ಸಿಚುವೇಶನ್ಸ್ ಅಲ್ಲಿ ಈ ಒಂದು BSE ಒಂದು ಪ್ರಾಡಕ್ಟ್ ಏನಿದೆ ಅದು ಒಂದು ಪಿಕಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಈ ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ ಎಕ್ಸಾಕ್ಟ್ಲಿ ನಿಮ್ಮ ಒಂದು ಎಜುಕೇಶನ್ ಒಂದು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಆಲ್ರೆಡಿ ಹೇಳ್ದಂಗೆ ಈ ಒಂದು ಸೆನ್ಸೆಕ್ಸ್ ನ ಒಂದು ಫ್ಯೂಚರ್ಸ್ ಅಥವಾ ಒಂದು BSE ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ ಸುಮಾರು ವರ್ಷಗಳ ಹಿಂದೆ ಡಿಸ್ಕಂಟಿನ್ಯೂ ಮಾಡಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಬಂದು ಈ ಒಂದು ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸೆನ್ಸೆಕ್ಸ್ 30 ಅಥವಾ ಒಂದು BSE ಒಂದು ಇಂಡೈಸಿಸ್ ಏನಿದೆ ಅದರ ಒಂದು ಪ್ರಾಡಕ್ಟ್ ನೋಡಿದ್ರೆ ಎವ್ರಿ ಫ್ರೈಡೆ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಅದರ ಲಾಟ್ ಸೈಜ್ ಬಂದು 10 ಇದೆ. 10x ಅಲ್ಲ, ಸೊ ಮೈ ಮಿಸ್ಟೇಕ್ ಇದೆ, 10 ಇದೆ. ಸೊ ಅದರ ಜೊತೆಗೆ ಮಾರ್ಜಿನ್ ಬಂದು ಅರೌಂಡ್ ಒಂದು 70 to 75,000 ಮಾರ್ಜಿನ್ ಇಡ್ಬೋದು. ಅದ್ರ ಜೊತೆಗೆ ಈ ಒಂದು ಸೆನ್ಸೆಕ್ಸ್ ನ ಒಂದು ಪ್ರಾಡಕ್ಟ್ ನ ಕಂಪ್ಯಾರಿಸನ್ ಮಾಡಬೇಕು, ನಿಫ್ಟಿ 50 ಇದಿಲ್ಲ, ಆ ರೀತಿ ಒಂದು ಕಂಪ್ಯಾರಿಸನ್ ಮಾಡ್ಬೋದು. ಅದ್ರ ಜೊತೆಗೆ ಬ್ಯಾಂಕ್ ಎಕ್ಸ್ ಅಥವಾ ಬ್ಯಾಂಕಿಂಗ್ ಒಂದು ಎಕ್ಸ್ಚೇಂಜ್ ಏನಿದೆ ಅಥವಾ ಬ್ಯಾಂಕಿಂಗ್ ನ ಒಂದು ಪ್ರಾಡಕ್ಟ್ ಏನಿದೆ ಅದರ ಒಂದು ಇನ್ಫಾರ್ಮೇಶನ್ ನೋಡಿದ್ರೆ ಇದು ಸಹ ಒಂದು ಫ್ರೈಡೆ ಎಕ್ಸ್ಪೈರೇಷನ್ ಆಗುತ್ತೆ. ಅದ್ರ ಜೊತೆಗೆ ಲಾಟ್ ಸೈಜ್ 15 ಇದೆ. ಸೊ ಮಾರ್ಜಿನ್ ಬಂದು ಹತ್ರ 90,000 to 1 lakh ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಬ್ಯಾಂಕ್ ಎಕ್ಸ್ ನ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಬ್ಯಾಂಕ್ ನಿಫ್ಟಿಗೆ ನಾವು ಕಂಪ್ಯಾರಿಸನ್ ಮಾಡಬಹುದು. ಸರಿ ಸತೀಶ್ ಅವರೇ, ಈ ಇಷ್ಟು ಶೇರ್ ಮಾಡಿದ್ಮೇಲೆ ಇವಾಗ ನಾವು NSE ಶೇರ್ ಟ್ರೇಡ್ ಮಾಡ್ಬೋದಾ, BSE ಟ್ರೇಡ್ ಮಾಡ್ಬೋದಾ ಅಂದ್ರೆ ಸದ್ಯದ ಸಿಚುವೇಶನ್ಸ್ ನಾವು ಆಲ್ರೆಡಿ ಹೇಳ್ದಂಗೆ NSE ಅವರು ಮಾರ್ಕೆಟ್ ಲೀಡರ್ ಆಗಿರೋದ್ರಿಂದ ಹೆವಿ ವಾಲ್ಯೂಮ್ ಇದೆ ಅವರಲ್ಲಿ. ನಾವು ಆಲ್ರೆಡಿ ಹೇಳ್ದಂಗೆ 90 to 98% ಮಾರ್ಕೆಟ್ ವಾಲ್ಯೂಮ್ ಅಥವಾ ಒಂದು ಮಾರ್ಕೆಟ್ ಶೇರ್ ಇರೋದ್ರಿಂದ ಸದ್ಯದ ಸಿಚುವೇಶನ್ಸ್ ಅಲ್ಲಿ NSE ಒಂದು ಈ ಒಂದು ಬ್ಯಾಂಕ್ ನಿಫ್ಟಿ ಹೈಯೆಸ್ಟ್ ವಾಲ್ಯೂಮ್ ಇದ್ರೂ ಸಹ ಸದ್ಯದ ಸಿಚುವೇಶನ್ಸ್ ಅಲ್ಲಿ ಸೆನ್ಸೆಕ್ಸ್ ನ ಈ ಒಂದು ಪ್ರಾಡಕ್ಟ್ ಏನಿದೆ ಅದರ ಒಂದು ವಾಲ್ಯೂಮ್ ಪಿಕಪ್ ಆಗ್ತಿದೆ ಅಂತ ಹೇಳ್ಬೋದು. ಅದರ ಒಂದು ಆಪ್ಷನ್ ಚೇಂಜ್ ಸಹ ನಿಮ್ಗೆ ತೋರಿಸ್ತೀನಿ. ಸೊ ಇದ್ರಲ್ಲಿ ನೀವು ಟ್ರೇಡಿಂಗ್ ಮಾಡಕ್ಕೆ ಶುರು ಮಾಡಬಹುದು ಸ್ನೇಹಿತರ. ಜೊತೆಗೆ ಬ್ಯಾಂಕ್ ಎಕ್ಸ್ ಅಲ್ಲಿ ವಾಲ್ಯೂಮ್ ಅಷ್ಟಿಲ್ಲ ಅಥವಾ ಬ್ಯಾಂಕ್ ಎಕ್ಸ್ ಅಲ್ಲಿ ವಾಲ್ಯೂಮೇ ಇಲ್ಲ ಅಂತ ಹೇಳ್ಬೋದು. ಸೊ ಇವರ ಒಂದು ಸ್ಟ್ರಾಟಜಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಆಲ್ರೆಡಿ ಗೊತ್ತಿರೋ ತರ ನಿಮಗೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ NSE ಒಂದು ಮಲ್ಟಿಪಲ್ ಬ್ಯಾಕ್ ಟು ಬ್ಯಾಕ್ ಒಂದು ಎಕ್ಸ್ಪೈರಿ ಒಂದು ಪ್ರಾಡಕ್ಟ್ಸ್ ಇರೋದ್ರಿಂದ ಇವರು ಒಂದು ಇಂಟೆಲಿಜೆಂಟ್ ಆಗಿ ಫ್ರೈಡೆಗೆ ಒಂದು ಎಕ್ಸ್ಪೈರಿನ ತಂದ್ರು. ಬಿಕಾಸ್ ಸುಮಾರು ಜನಕ್ಕೆ ಫ್ರೈಡೆ ಎಕ್ಸ್ಪೈರಿ ಯಾವುದು ಇರಲಿಲ್ಲ ಅಲ್ವಾ. ಸೊ ಫ್ರೈಡೆ ಎಕ್ಸ್ಪೈರಿ ತಂದ್ರೆ ಒಂದು ಸ್ವಲ್ಪ ಇಂಪ್ರೆಸ್ ಆಗ್ತಾರೆ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಅಂತ ಒಂದು ತಂದ್ರು. ಬಟ್ ಅದರ ಒಂದು ಇಂಪ್ಯಾಕ್ಟ್ ಏನಂತಂದ್ರೆ NSE ಅವರು ಭಯ ಬಿದ್ದು ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡು ಅವರ ಒಂದು ಬ್ಯಾಂಕ್ ನಿಫ್ಟಿ ಒಂದು ಪ್ರಾಡಕ್ಟ್ ಏನಿದೆ ಅದನ್ನ ಗುರುವಾರದಿಂದ ಶುಕ್ರವಾರಕ್ಕೆ ಶಿಫ್ಟ್ ಮಾಡಿದ್ರೆ ಅದು ಮುಂದಿನ ವಾರದಿಂದ ಏನೋ ಟ್ರೇಡಿಂಗ್ ಆಗ್ತಿದೆ. ಸೊ ಆಲ್ರೆಡಿ ಹೇಳಿದಂಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಕ್ಕಾಪಟ್ಟೆ ವಾಲ್ಯೂಮ್ ಇರೋದ್ರಿಂದ NSE ಒಂದು ಸ್ಟ್ರಾಟಜಿ ಏನಂತ ಹೇಳಿದ್ರೆ ಅವರ ಬ್ಯಾಂಕ್ ನಿಫ್ಟಿ ಒಂದು ಪ್ರಾಡಕ್ಟ್ ಫ್ರೈಡೇನ ತಂದ್ರು ಅಂತ ಹೇಳಿದ್ರೆ ಈ ಒಂದು BSE ಒಂದು ಡಿಸಿಷನ್ ಏನಿದೆ ಇಂಟ್ರೊಡ್ಯೂಸ್ ಮಾಡಿರುವಂತ ಈ ಪ್ರಾಡಕ್ಟ್ ನ ಪ್ರಾಬಬ್ಲಿ ಡಿಸ್ಕಂಟಿನ್ಯೂ ಮಾಡುವಂತ ಚಾನ್ಸಸ್ BSE ಅವರಿಗೆ ಕೊಡಬೇಕು, ಅವರ ಒಂದು ಪ್ರಾಡಕ್ಟ್ ನ ಎಂಡ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಮಾಡಿದ್ದಾರೆ. ಬಟ್ ಸದ್ಯದ ಸಿಚುವೇಶನ್ ನೋಡಿದ್ರೆ BSE ಸೆನ್ಸೆಕ್ಸ್ ಒಂದು ಪ್ರಾಡಕ್ಟ್ ಸಿಕ್ಕಾಪಟ್ಟೆ ವಾಲ್ಯೂಮ್ ಪಿಕಪ್ ಆಗ್ತಿರೋದ್ರಿಂದ ಸ್ವಲ್ಪ ಒಂದು ಟಗ್ ಆಫ್ ನಡೆಯುತ್ತೆ ಅಂತ ಹೇಳ್ಬೋದು. ಬಟ್ ಏನೇ ಆದ್ರೂ ಪರವಾಗಿಲ್ಲ, ನೀವು ಆಲ್ರೆಡಿ ಹೇಳಿದಂಗೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಿಡಿ ಸ್ನೇಹಿತರೆ. ಮಲ್ಟಿಪಲ್ ಪ್ರಾಡಕ್ಟ್ಸ್, ಮಲ್ಟಿಪಲ್ ಒಂದು ಎಕ್ಸ್ಚೇಂಜಸ್ಗಳನ್ನ ನೀವು ನಿಮ್ಮ ಒಂದು ಟ್ರೇಡಿಂಗ್ ಇದರಲ್ಲಿ ಇಟ್ಕೊಂಡ್ರೆ ಒಂದಿಲ್ಲ ಅಂದ್ರೂ ಸಹ ಇನ್ನೊಂದರಲ್ಲಿ ನೀವು ಡಿಸಿಷನ್ ಮಾಡ್ಬೋದು. ಬಟ್ ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಸುಮಾರು ಸಲ ಈ ಒಂದು ಸ್ಪೈಕ್ ಆಗಿತ್ತು, ಸಿಕ್ಕಾಪಟ್ಟೆ ಒಂದು ಟ್ರಾಪಿಂಗ್ ಆಗಿತ್ತು, ಸಿಕ್ಕಾಪಟ್ಟೆ ವಾಲ್ಯೂಮ್ಸ್ ಇರೋದ್ರಿಂದ ಅಲ್ಲಿ ಮ್ಯಾನಿಪುಲೇಷನ್ ಹೆಚ್ಚಿಗೆ ಇರೋದ್ರಿಂದ ನೀವೇನಾದ್ರೂ ಒಂದು ಸ್ಮಾಲ್ ಇನ್ವೆಸ್ಟರ್ಸ್ ಆಗಿದ್ದೀರಾ, ನಂಗೆ ರಿಸ್ಕ್ ತಗೊಳಕ್ ಸ್ವಲ್ಪ ಭಯ ಆಗುತ್ತೆ, ಸೇಫ್ ಆಗಿ ಟ್ರೇಡ್ ಮಾಡ್ಬೇಕಂದ್ರೆ ಸೆನ್ಸೆಕ್ಸ್ ನ ಒಂದು ಪ್ರಾಡಕ್ಟ್ ಸಹ ನೀವು ಟ್ರೇಡಿಂಗ್ ಮಾಡಕ್ಕೆ ಶುರು ಮಾಡಬಹುದು ಸ್ನೇಹಿತರೆ. ಸೇಮ್ ಮಾರ್ಜಿನ್ ಯಾವುದೇ ರೀತಿ ಒಂದು ಡಿಫ್ರೆನ್ಸಸ್ ಬರೋದಿಲ್ಲ. ಓಕೆ, ಸೊ ಇದು ಒಂದು ಸ್ಕ್ರೀನ್ ಶಾಟ್ ಸಹ ಕೊಟ್ಟಿದ್ದೀನಿ, ನೀವು ನೋಡ್ಬೋದು.
ಸಾರಿ. ಸೊ ಇದೊಂದು ಆಡ್ ಮಾಡ್ಕೊಂಡಿದ್ದೀನಿ. ಸೊ ಸೆನ್ಸೆಕ್ಸ್ ಒಂದು 63,150 ಒಂದು ಅಟ್ ದ ಮನಿ ಏನೊಂದು ಆಲ್ಮೋಸ್ಟ್ ಒಂದು ಸ್ಲೈಟ್ಲಿ ಅಟ್ ದ ಮನಿ ಅಂತ ಹೇಳ್ಬೋದು. ಅದರ ಒಂದು ಪ್ರಾಡಕ್ಟ್ ನೋಡಿದ್ರೆ ವಾಲ್ಯೂಮ್ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು. ಮಾರ್ಜಿನ್ ಬಂದು 73,000 60,000 ಈ ಒಂದು ವಾಲ್ಯೂಮ್ ಇರೋದ್ರಿಂದ ಇದ್ರಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ಬೋದು. ಬಟ್ ಒಂದು ಸಮಸ್ಯೆ ಏನಂದ್ರೆ ಬ್ಯಾಂಕ್ ಎಕ್ಸ್ನ ಒಂದು 49,400 ಅಟ್ ದ ಮನಿನೇ ನಾನು ನೋಡಿದ್ದೀನಿ. ಇವತ್ತಿನ ಎಕ್ಸ್ಪೈರೇಷನ್ ನೋಡಿದ್ರೆ ಬಟ್ ವಾಲ್ಯೂಮ್ ಇಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ ಒಂದು ಡ್ರೈ ಇದೆ ಅಂತ ಹೇಳ್ಬೋದು. ಬಟ್ ಆಡಿಯೋ ಹೇಳಿದಂಗೆ ಫ್ಯೂಚರ್ ಅಲ್ಲಿ ಪಿಕಪ್ ಆದಮೇಲೆ ಈ ಒಂದು ಪ್ರಾಡಕ್ಟ್ ಸಹ NSE ಪ್ರಾಡಕ್ಟ್ಗೆ ಸಿಕ್ಕಾಪಟ್ಟೆ ಟಗ್ ಆಫ್ ವಾರ್ ಕೊಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದಿ ವೇರಿಯಸ್ ಇಶ್ಯೂಸ್ ವಿಚ್ ಇಸ್ ನಾವು ಆಡಿಯೋ ನೋಡ್ತಿರೋದ್ರಿಂದ ಒಂದು NSE ಒಂದು ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಮ್ಯಾನಿಪುಲೇಷನ್ಸ್ ಆಗ್ತಿರೋದ್ರಿಂದ ಸುಮಾರು ಇನ್ವೆಸ್ಟರ್ಸ್ ಸಹ ಈ ಒಂದು ಸೆನ್ಸೆಕ್ಸ್ನ ಮುಖಾಂತರ BSEಗೆ ಇಂಟ್ರೊಡ್ಯೂಸ್ ಆಗ್ತಿರೋದ್ರಿಂದ ಫ್ಯೂಚರಲ್ಲಿ ಅವರು ಸಹ ಈ ನಮ್ಮ ಬ್ಯಾಂಕ್ ಎಕ್ಸ್ ಅಥವಾ BSE ಬ್ಯಾಂಕ್ ಎಕ್ಸ್ ಸಹ ಶಿಫ್ಟ್ ಆಗೇ ಆಗ್ತಾರೆ. ಸೊ ಅದಾದ್ಮೇಲೆ ವಾಲ್ಯೂಮ್ ಹೆಂಗ್ ಶಿಫ್ಟ್ ಆಗುತ್ತೆ, ಯಾರ್ಯಾರು ಎಲ್ಲಿ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಸ್ನೇಹಿತರೆ, BSEಯಲ್ಲಿ ಕೆಲವೊಂದು ಚಾರ್ಜಸ್ ಸಿಕ್ಕಾಪಟ್ಟೆ ಕಡಿಮೆ ಇರೋದ್ರಿಂದ ಸುಮಾರು ಜನ ನಿಫ್ಟಿಯಿಂದ ಅಥವಾ ಬ್ಯಾಂಕ್ ನಿಫ್ಟಿಯಿಂದ ಇಲ್ಲಿಗೆ ಶಿಫ್ಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದರ ಒಂದು ಬೇಸ್ ಅಥವಾ ಇಂಡೈಸಿಸ್ ಎಲ್ಲಿ ನೋಡ್ಬೇಕಾದ್ರೆ ನೀವು ನಿಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ ಸೆನ್ಸೆಕ್ಸ್ ಅಂತ ಸರ್ಚ್ ಮಾಡ್ಬೋದು. ಆಡಿಲ್ ನಾನು ತೋರಿಸಿರ್ತಾರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಬ್ಯಾಂಕ್ ಎಕ್ಸ್ ಅಂತ ನೀವೇನಾದ್ರು ಸರ್ಚ್ ಮಾಡಿದ್ರೆ BSE ಬ್ಯಾಂಕ್ ಎಕ್ಸ್ ಅಂತ ಸರ್ಚ್ ಮಾಡಿದ್ರೆ ಇದು ಸಹ ನಿಮ್ಗೆ ಆಲ್ರೆಡಿ ಬರ್ತಿರೋದ್ರಿಂದ ಸೊ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ಸೇಮ್ ಪ್ರಾಡಕ್ಟ್ ಸೇಮ್ ಬೇಸ್ ಎಲ್ಲ ಸೇಮ್ ಇದೆ ಸ್ನೇಹಿತರೆ. ಬಟ್ ಓನ್ಲಿ ಥಿಂಗ್ ಇಸ್ 2 ಡಿಫ್ರೆಂಟ್ ಎಕ್ಸ್ಚೇಂಜಸ್ ಅಷ್ಟೇ. ಸೊ ಮತ್ತೊಂದು ನೀವು ರೀಸನ್ಗಳು ಏನಕ್ಕೆ ಟ್ರೇಡ್ ಮಾಡ್ಬೇಕಾದ್ರೆ ಆಲ್ರೆಡಿ ಹೇಳಿದಂಗೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಿಡಿ ಇನ್ನೊಂದನ್ನ ಆಲ್ಟರ್ನೇಟಿವ್ ಇಟ್ಕೊಂಡ್ರೆ ನೀವು ಸರ್ವೈವ್ ಆಗ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಒಂದು ಆಪ್ಷನ್ ಚೇಂಜ್ ಸಹ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಈ ಒಂದು ಡಿರೈವೇಟಿವ್ಸ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಡಿರೈವೇಟಿವ್ಸ್ ಚೈನ್ ಅಂತ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ಈ ಒಂದು ವಿಂಡೋಗೆ ಬರ್ತೀರಾ. ಸೊ ಇಲ್ಲಿ ಬಂದ್ಮೇಲೆ ನಿಮಗೆ ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್, ಈಕ್ವಿಟಿ ಫ್ಯೂಚರ್ಸ್, ಇಂಡೆಕ್ಸ್ ಆಪ್ಷನ್, ಈಕ್ವಿಟಿ ಆಪ್ಷನ್ ಇದೆ. ಸೊ ಇಂಡೆಕ್ಸ್ ಆಪ್ಷನ್ ಸರ್ಚ್ ಮಾಡಿದ ತಕ್ಷಣ ಸೊ ಡಿಫಾಲ್ಟ್ ನಿಮಗೆ ಸೆನ್ಸೆಕ್ಸ್ ಅಂತ ಬರುತ್ತೆ. ಸೊ ಸೆನ್ಸೆಕ್ಸ್ ನ ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ವಾಲ್ಯೂಮು ನೋಡಿ, ಸಿಕ್ಕಾಪಟ್ಟೆ ವಾಲ್ಯೂಮು ಆಲ್ಮೋಸ್ಟ್ ಒಂದು +8 ಇಂದ -8 ಗಂಟೆ ಏನು ಸ್ಟ್ರೈಕ್ಗಳಿದೆ ಅದರ ಒಂದು ವಾಲ್ಯೂಮ್ ಸಿಕ್ಕಾಪಟ್ಟೆ ಇದೆ ಅಂತ ನೋಡುವ ವಾಲ್ಯೂಮ್ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು. ಸೊ ಒಂದೇ ಸಮಸ್ಯೆ ಏನಂತಂದ್ರೆ ಅವ್ರು ಹೇಳಿದಂಗೆ ಒಂದು ಬ್ಯಾಂಕ್ ಎಕ್ಸ್ನ ಒಂದು ವಾಲ್ಯೂಮ್ ಇಲ್ಲ ಅಂತ ಹೇಳ್ಬೋದು. ಸೊ ನೋಡ್ಬೋದು ಕಂಪ್ಲೀಟ್ ಡ್ರೈ ವಾಲ್ಯೂಮ್ ಯಾವುದೇ ರೀತಿ ಟ್ರೇಡಿಂಗ್ ಆಗ್ತಿಲ್ಲ ಅಂತ ಹೇಳ್ಬೋದು. ನೋಡಿ ಅಲ್ಲಲ್ಲಿ ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ಜಸ್ಟ್ ಟೇಕ್ಸ್ ಸಮ್ ಟೈಮ್, ಬಟ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ SX ಅಥವಾ ಸೆನ್ಸೆಕ್ಸ್ 50 ಸಹ ಇರೋದ್ರಿಂದ ಇದರ ಒಂದು ವಾಲ್ಯೂಮ್ ಸಹ ನೋಡ್ಬೋದು ಟ್ರೈ ಅಪ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಸಿಚುವೇಶನ್ಸ್ ಸ್ನೇಹಿತರೆ, ಸೊ ಸೋಮವಾರ ಒಂದು ಬಿಟ್ಟರೆ ನೆಕ್ಸ್ಟ್ ವೀಕಿಂದ ಅಥವಾ ಲೇಟರ್ ನೆಕ್ಸ್ಟ್ ವೀಕಿಂದ ಪ್ರತಿದಿನ ಒಂದೊಂದು ಎಕ್ಸ್ಪೈರಿ ಇದೆ. ಟ್ಯೂಸ್ಡೇ ಬಂದರೆ ಫಿನ್ ನಿಫ್ಟಿ ಒಂದು ಎಕ್ಸ್ಪೈರಿ ಇದೆ. ವೆಡ್ನೆಸ್ಡೇ ಬಂದರೆ ಐ ಥಿಂಕ್ ಮಿಡ್ ಕ್ಯಾಪ್ ಏನೋ ಒಂದು ಎಕ್ಸ್ಪೈರಿ ಇದೆ. ಥರ್ಸ್ಡೇ ಬಂದರೆ ನಿಫ್ಟಿ ಎಕ್ಸ್ಪೈರಿ, ಫ್ರೈಡೇ ಬಂದರೆ ಬ್ಯಾಂಕ್ ಎಕ್ಸ್, ಸೆನ್ಸೆಕ್ಸ್ ಜೊತೆಗೆ ಬ್ಯಾಂಕ್ ನಿಫ್ಟಿ ಒಂದು ಎಕ್ಸ್ಪೈರೇಷನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಒಂದು ಆಪರ್ಚುನಿಟಿ ಇದೆ ಸ್ನೇಹಿತರೆ. ಯಾವುದೇ ರೀತಿ ಆಪರ್ಚುನಿಟಿ ಇಲ್ಲ ಅಂತ ಯಾರು ಹೇಳಂಗೆ ಇಲ್ಲ. ಸೊ ಮಂಡೇ ಒಂದು ನೋಡ್ಬೇಕು ಯಾರು ಬರ್ತಾರೆ, ವೆದರ್ BSE ಒಂದು ಪ್ರಾಡಕ್ಟ್ ನಮ್ಮ ಮಂಡೆಗೆ ಶಿಫ್ಟ್ ಮಾಡ್ತಾರೆ, ಇಲ್ಲ ಅಲ್ಲೇ ಸಸ್ಟೈನ್ ಆಗ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ನೋಡ್ಬೋದು. ಬಟ್ ಇವಿಷ್ಟು ಆದ್ಮೇಲೆ ಸ್ನೇಹಿತರೆ, ನೀವು ಒಂದು ನಾಲೆಜ್ನ ಇಟ್ಕೊಂಡಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಎಲ್ಲೇ ಚೇಂಜ್ ಆಗಲಿ ಏನೇ ಆಗಲಿ ನೀವು ಇಟ್ಕೊಂಡು ಟ್ರೇಡಿಂಗ್ನ ಮಾಡ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ ಬರೋದಿಲ್ಲ. ಅದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ನಾಲೆಜ್ ಮಾತ್ರ. ಓಕೆ, ಸೊ ನಾಲೆಜ್ನ ಕಲ್ತ್ಕೊಂಡು ನೀವು ಟ್ರೇಡಿಂಗ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ತಗೊಂಬೇಡಿ. ಸೊ ನಿಮ್ಗೆ ಟ್ರೈನಿಂಗ್ ಇನ್ಫಾರ್ಮೇಷನ್ಸ್, ಅಡ್ವಾನ್ಸ್ಡ್ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಆಪ್ಷನ್ಸ್ನ ಒಂದು ಟ್ರೇಡಿಂಗ್ ಏನಾರು ಬೇಕಿತ್ತಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9620275275 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ, ಸೊ ಅದಕ್ಕಿಂತ ಮುಂಚೆ ಸೊ ನೀವೇನಾದ್ರೂ NSE ಟ್ರೇಡ್ ಮಾಡ್ತಿದ್ದೀರಾ, BSE ಶಿಫ್ಟ್ ಆಗಕ್ಕೆ ಇದೀರಾ, ಈ ಬೇಸಸ್ ಆಫ್ ಇನ್ಫಾರ್ಮೇಶನ್ ಅಂತಾರೆ ಖಂಡಿತ ಕಮೆಂಟ್ ಮಾಡಿ. ಸೊ ನಾವು ಒಂದು ಸಣ್ಣ ವಾಲ್ಯೂಮ್ ಟ್ರೇಡ್ ಮಾಡಿದ್ರೆ ಪ್ರಾಬಬಲಿ ಸೊ ಫ್ಯೂಚರ್ ಸಹ ವಾಲ್ಯೂಮ್ ಪಿಕ್ ಆಗೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.